ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗಣಪತಿ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ನೃತ್ಯಂ ನಮಾಮ್ಯಹಂ. ಎಲ್ಲ ದಾರಿದೀಪ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025ರಲ್ಲಿ ಆ ಭಗವಂತ ನರಸಿಂಹಸ್ವಾಮಿ ಕೃಪೆಯಿಂದ ನೀವು ಕಂಡ ಕನಸುಗಳೆಲ್ಲವೂ ನನಸಾಗಲಿ ಅಂತ ನಾನು ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಹಾಗಾದರೆ ವರ್ಷ ಭವಿಷ್ಯ, ಮೇಷರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿಯವರ ಆರ್ಥಿಕ ಪರಿಸ್ಥಿತಿ. 2025ರಲ್ಲಿ ಮೇಷರಾಶಿಯವರ ಆರ್ಥಿಕವಾಗಿ ಉತ್ತಮ ಸುಧಾರಣೆಗಳು ಅವರ ಜೀವನದಲ್ಲಿ ಕಾಣಿಸಲಿವೆ. ನಿಮ್ಮ ಪಾರದರ್ಶಕತೆ ಮತ್ತು ದೃಢ ಸಂಕಲ್ಪದಿಂದ ನೀವು ಹೂಡಿಕೆಗಳಲ್ಲಿ ತುಂಬ ಲಾಭವನ್ನು ಗಳಿಸಬಹುದು. ಜುಲೈ ಮತ್ತು ನವೆಂಬರ್ ತಿಂಗಳುಗಳು ಆರ್ಥಿಕತೆಯ ದೃಷ್ಟಿಯಲ್ಲಿ ಪ್ರಗತಿಯಲ್ಲಿರ್ತವೆ. ಆರ್ಥಿಕವಾಗಿ ಜುಲೈ ಮತ್ತು ನವೆಂಬರ್ ತಿಂಗಳು ತುಂಬ ಚೆನ್ನಾಗಿರುತ್ತವೆ. ನೀವು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಏನಾರು ಮಾಡಬೇಕಂತಿದ್ರೆ ಈ ಕಾಲ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ನೀವು ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಡಬೇಕಾಗತ್ತೆ. ಅದರ ಬಗ್ಗೆ ಒಂದು ಸ್ವಲ್ಪ ಖರ್ಚುಗಳ ಬಗ್ಗೆಯೂ ಗಮನ ಹರಿಸಬೇಕಾಗಿರುತ್ತದೆ. ವೃತ್ತಿ ಮತ್ತು ಕಾರ್ಯ. ನಿಮ್ಮ ವೃತ್ತಿಯಲ್ಲಿ ಹೇಗಿರುತ್ತೆ ನಿಮ್ಮ ವೃತ್ತಿ ಜೀವನ ಅಂತ ನೋಡೋಣ. ನೀವು ಮಾಡಿದ ಕಠಿಣ ಪರಿಶ್ರಮಗಳು ಇಷ್ಟು ವರ್ಷಗಳಿಂದ ನೀವು ಪಡ್ತಾ ಇರುವಂತಹ ಪ್ರಯತ್ನಕ್ಕೆ ಆ ಭಗವಂತನಿಂದ ಇವಾಗ ಪ್ರತಿಫಲ ಸಿಗ್ತಾ ಇದೆ. ನೀವು ಮಾಡಿದ ಕಠಿಣ ಪರಿಶ್ರಮಕ್ಕೆ ನೀವು ಸಾಧಿಸಲು ಬಯಸಿದ ಗುರಿಗಳನ್ನು ತಲುಪಲು ಸಹಾಯ ಮಾಡುತ್ತದೆ. ನೀವು ಮಾಡಿದ ಪರಿಶ್ರಮದಿಂದ ನಿಮ್ಮ ಗುರಿಗಳನ್ನು ನೀವು ತಲುಪೋದಕ್ಕೆ ಈ ವರ್ಷ ತುಂಬ ಸಹಾಯಕಾರಿಯಾಗಿರುತ್ತೆ. ಮೇ ಮತ್ತು ಅಕ್ಟೋಬರ್ ತಿಂಗಳುಗಳು ಹೊಸ ಅವಕಾಶಗಳನ್ನು ಕೊಡುತ್ತವೆ. ವೃತ್ತಿ ಜೀವನದಲ್ಲಿ ಯಶಸ್ಸು ಕಂಡುಕೊಳ್ಳುತ್ತೀರಾ ನೀವು. ಈ ಮೇ ಮತ್ತು ಅಕ್ಟೋಬರ್ ಈ 2 ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಸಹೋದ್ಯೋಗಿಗಳಿಂದ ತುಂಬ ಸಹಕಾರವೂ ಸಿಗುತ್ತೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ನೋಡೋದಾದರೆ, ಕುಟುಂಬ ಹಾಗೂ ಸಂಬಂಧಗಳಲ್ಲಿ ಸಾಮಾನ್ಯವಾಗಿ ಉತ್ತಮ ಪರಿಸ್ಥಿತಿ ಉಂಟಾಗಲಿದೆ ಈ ವರ್ಷ ಪೂರ್ತಿ. ಆದರೆ ಕೆಲ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಮತ್ತು ನಿರ್ಧಾರಗಳು ಕುಟುಂಬದವರಿಗೆ ಕೆಲವು ವಾದ ವಿವಾದಗಳನ್ನು ಉಂಟು ಮಾಡುತ್ತೆ. ಪ್ರೇಮ ಸಂಬಂಧಗಳಲ್ಲಿ ನೀವು ಹೆಚ್ಚು ಸಮಾಧಾನವನ್ನು ಕಾಣುತ್ತೀರಿ ಈ ವರ್ಷ. ನವೆಂಬರ್ ತಿಂಗಳಲ್ಲಿ ಸಂಬಂಧಗಳಲ್ಲಿ ಹೊಸ ಬೆಳವಣಿಗೆಗಳು ಕೂಡ ಸಂಭವಿಸಬಹುದು. ಇದು ನಿಮ್ಮ ಪ್ರೀತಿಯನ್ನು ಇನ್ನಷ್ಟು ಗಾಢಗೊಳಿಸಬಹುದು. ಆರೋಗ್ಯ ದೃಷ್ಟಿಯಿಂದ 2025ರ ಈ ವರ್ಷ ಮೇಷರಾಶಿಯವರಿಗೆ ಸಾಮಾನ್ಯವಾಗಿರುತ್ತೆ. ಆದರೆ ನೀವು ಸರಿಯಾದ ಆಹಾರ ಮತ್ತು ಜೀವನ ಶೈಲಿ ಉಳ್ಳವರಾಗಿದ್ದರೆ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಆಹಾರ ಮತ್ತು ನಿದ್ರೆ ಮೇಲೆ ವಿಶೇಷ ಗಮನವಿರಬೇಕು. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಕುರಿತಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆದರೆ ಇದಕ್ಕೆ ಸರಿಯಾದ ಸಮಯದಲ್ಲಿ ಪರಿಹಾರವೂ ದೊರಕಲಿದೆ. ನೀವು ಈ ವರ್ಷ ನೋಡೋದಾದರೆ ಆಧ್ಯಾತ್ಮಿಕತೆ ಮತ್ತು ತಾತ್ವಿಕ ವಿಚಾರಗಳಲ್ಲಿ ಹೆಚ್ಚು ಗಮನವನ್ನು ಹರಿಸಬಹುದು. ನಿಮ್ಮ ದೇಹ ಹಾಗೂ ಮನಸ್ಸಿಗೆ ಸಮಾಧಾನವನ್ನು ದೊರಕಿಸಿಕೊಳ್ಳಲು ಇದು ಉತ್ತಮ ಕಾಲವಾಗಿರುತ್ತೆ. ಈ ಸಮಯದಲ್ಲಿ ನೀವು ಯೋಗ, ಧ್ಯಾನ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ತೋರಿಸಬಹುದು. ಇದು ನಿಮ್ಮ ಮಾನಸಿಕ ಶಾಂತಿ ಮತ್ತು ಶಕ್ತಿಗೆ ತುಂಬ ಉತ್ತಮವಾಗಿದೆ. ಇನ್ನು 2025ರ ಪ್ರಮುಖ ಅದೃಷ್ಟ ತಿಂಗಳುಗಳನ್ನು ನೋಡೋದಾದರೆ, ಜನವರಿ ಮತ್ತು ಮೇ ಈ 2 ತಿಂಗಳಲ್ಲಿ ಆರ್ಥಿಕ ಸುಧಾರಣೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸಾಲಗಳಿದ್ದರೂ ಅದನ್ನು ತೀರಿಸುವಂಥ ಶಕ್ತಿಯನ್ನು ಭಗವಂತ ನಿಮಗೆ ಕೊಡ್ತಾನೆ. ಜುಲೈ ಮತ್ತು ಸೆಪ್ಟೆಂಬರ್ ಈ ತಿಂಗಳಲ್ಲಿ ನಿಮ್ಮ ವೃತ್ತಿಯಲ್ಲಿ ತುಂಬ ಬದಲಾವಣೆಗಳು ಕಾಣಿಸುತ್ತವೆ ಮತ್ತು ನಿಮಗೆ ಹೊಸ ಅವಕಾಶಗಳು, ವೈಯಕ್ತಿಕ ಬೆಳವಣಿಗೆಗಳಿಗೆ ಸಹಾಯವಾಗುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಸುಧಾರಿಸುತ್ತೆ. ಹಾಗೆಯೇ ಈ ವರ್ಷದಲ್ಲಿ ಆಸ್ತಿ ಮತ್ತು ಮನೆ ಖರೀದಿಗೆ ಉತ್ತಮವಾದ ಸಮಯವು ಈ ವರ್ಷವಾಗಿದೆ. ಮೇಷರಾಶಿಯವರು ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಆಸ್ತಿ ಅಥವಾ ಮನೆ ಖರೀದಿಯ ಬಗ್ಗೆ ಹೂಡಿಕೆ ಅಥವಾ ಯಾವುದಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಈ ಸಮಯ ತುಂಬ ಉತ್ತಮವಾಗಿರುತ್ತದೆ. ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ಜುಲೈ ಮತ್ತು ಸೆಪ್ಟೆಂಬರ್ ಈ 2 ತಿಂಗಳಲ್ಲಿ ನೀವು ಯಾವುದೇ ಹೂಡಿಕೆ ಮಾಡಿದ್ರೂ ನಿಮಗೆ ತುಂಬ ಅದರಿಂದ ಒಳ್ಳೆ ರಿಸಲ್ಟ್ಗಳು ಸಿಗುತ್ತೆ.
ಈ ವರ್ಷ ಒಟ್ಟಾರೆಯಾಗಿ ಮೇಷರಾಶಿಯವರ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಅಕ್ಟೋಬರ್ ಮತ್ತು ಡಿಸೆಂಬರ್ ಈ ತಿಂಗಳುಗಳಲ್ಲಿ ನಿಮ್ಮ ಕುಟುಂಬ ಮತ್ತು ಸಂಬಂಧಗಳಲ್ಲಿ ನೆಮ್ಮದಿ, ಸುಖ, ಸಂತೋಷವಿರುತ್ತೆ. ಸಂಬಂಧಗಳಲ್ಲಿ ತುಂಬ ಒಳ್ಳೆಯ ಬೆಳವಣಿಗೆಗಳು ಕಂಡುಬರುತ್ತವೆ ಈ ಸಮಯದಲ್ಲಿ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ವರ್ಷ ಮಂಗಳ ಗ್ರಹದ ಪ್ರಭಾವದಿಂದ ನಿಮ್ಮ ಶಕ್ತಿ, ಧೈರ್ಯ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗಲಿದೆ. ಬುಧ ಗ್ರಹ ನಿಮಗೆ ಬುದ್ಧಿವಂತಿಕೆ ಮತ್ತು ಉತ್ತೇಜನವನ್ನು ನೀಡುತ್ತಾನೆ. ಆ ಭಗವಂತನ ಕೃಪೆಯಿಂದ ಎಲ್ಲ ಮೇಷರಾಶಿಯವರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.